ಪದಿ ಪದಿ ಪದಿ. ಓ ಬಾರಜಮ್ಮ, ಎಲ್ಲ ಮುಗೀತೇನು ಹಬ್ಬ ಗಿಬ್ಬ ಎಲ್ಲನೂ? ಹೂನಿ, ಎಲ್ಲನೂ ಮುಗೀತು. ಇನ್ನೇನೈತೆ? ಇನ್ನೇನೂ ಇಲ್ಲ. ಹಬ್ಬ ಗಿಬ್ಬ ಎಲ್ಲ ಮುಗಿದ್ಬಿಡ್ತು. ಓ ಅಲ್ಲ, ನಿಮ್ಮ ಅತ್ತೆ ಅವಳಲ್ಲ, ನಿಮ್ಮ ಅತ್ತೆ ಮನೆಯಳಿ ಆ ಬೆಣ್ಣೆ ಶಾಂತ ಮುಂತ ಕಿತ್ತಾಡ್ಕೊಂಡು ಇಲ್ಲಿಗೆ ಏನಿಯ ಬತ್ತಾವಳೆ. ಮೊದಲೇ ದುಡ್ಡು 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 ಅಂತ ಸಾಯ್ತಾಳೆ. ನೀನು ನಿನ್ನ ಗಂಡ ಇಬ್ರು ಇವಾಗ ಮನೆಯಾಗೆ ನೆಮ್ಮದಿಯಾಗಿ ಆರಾಮಾಗಿದ್ದೀರಾ. ಆ ಮುದುಕಿನ ಮನೆಗೆ ಸೇರಿಸ್ಕೊಬಿಟ್ಟು ಸುಮ್ಕೇನಿಯ ಸಂಸಾರನ ಹಾಳು ಮಾಡ್ಕೊಬಿಡಕಂಡ್ಪದ್ದಿ. ಅವ್ರು ತುಂಬ ಉಕ್ಕೊಂಡು ಓಡಾಡ್ತಾವಳೆ ಬೆಣ್ಣೆ ಶಾಂತಮ್ಮನ. ಆಗಲೇ ಒಂದು 3-4 ಜನತ್ತಕ್ಕೆ ಆಗಲೇ ಏನಿಯ ಊದ್ಕೊಂಡು ಬತ್ತಾವಳೆ. ನಾನು ಅದಕ್ಕೆ ಆ ಬೆಣ್ಣೆ ಶಾಂತಮ್ಮನ ವಿಚಾರನ ಕೇಳಿ ಇನ್ನು ನಿನಗೂ ಅದೇ ಗತಿ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಹೇಳೋಣ ಅಂತ ಬಂದೆ. ನಮ್ಮತ್ತೆ ಮನೆಯಾಳಿ ನಾನೇ ಹೇಳ್ದೆ, ನನ್ನ ಮಗ ಮದುವೆ ಮಾಡ್ಕೊಂಬಿಟ್ಟು ಬಂದಾಗೆ ನೀನು ನನ್ನ ಸೊಸೆನ ಅವಳನ್ನ ಮನೆಗೆ ಸೇರ್ಸಕ್ಕಿಲ್ಲ ಅಂದರೆ ಸೇರಿಸ್ಬೇಕು ನೀನು ಅಂತ ಹೇಳ್ಬಿಟ್ಟು ನಾನು ಪಿರಾಣ ತೆಗೆದ್ಬಿಟ್ಟು ಆಸ್ತಿ ವಿಚಾರ, ಆಸ್ತಿ ಅಷ್ಟೈತೆ ಇಷ್ಟೈತೆ ಅಂತ ಹೇಳ್ಬಿಟ್ಟು ಬ್ಯಾಡ ಅಂದ್ರೂ ಮನೆಗೆ ಸೇರಿಸ್ಬಿಟ್ಟು ಈಗ ನಂದು ನನ್ನ ಮಗನ ಸಂಸಾರವ ಬೀದಿಗೆ ತಗೊಂಬಿಟ್ಟು ಬಂದೈತೆ. ಈಗ ಇನ್ನೊಂದು ಕಿತ ಮನೆಗೆ ಬಂದ್ಬಿಟ್ಟು ನನ್ನ ಗಂಡನ ಸೇರಿ ಬೀದಿಗೆ ತಗೊಂಬಿಟ್ಟು ಬರಲ್ಲ ಅಂತ ಹೇಳ್ಬಿಟ್ಟು ಏನು ಗ್ಯಾರಂಟಿ? ನನ್ನ ಮಗನ್ನ ನನ್ನ ಎಲ್ಲರೂ ಒಂದೇ ಕಿತ ಬೀದಿಗೆ ತಗೊಂಬಿಟ್ಟು ಬಂದ್ಬಿಡ್ತಾಳೆ. ಅಯ್ಯೋ, ಈ ಕಿತ ಏನನ್ನ ಅನ್ಕೊಂಡ್ಲಿ, ನಮ್ಮ ಅತ್ತೆನ ಮಾತ್ರ ಮನೆಗೆ ಸೇರ್ಸಕ್ಕಿಲ್ಲ. ನೋಡ್ತಾ ಇರು, ಯಾರು ಸೇರಿಸ್ತಾರೆ ಕಣ್ಜಯಮ್ಮ, ಯಾವಾಗೂ ಹಿಂಗೆ ಮಾಡ್ತಾಳೆ. ನನಗೆ ಎಷ್ಟು ತರಾತರಿಯಾಗಿ ಹೇಳ್ತೀನಿ ಬೇಡ 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 ಅಂದರೂ ಮಾಡಿದ್ದನ್ನೇ ಮಾಡ್ತಾಳೆ. ಸರಿಯಾಗಿ ಮಾಡ್ತೀನಿ ಇರು. ಸರಿಯಾಗಿ ಅಂದರೆ ಸರಿಯಾಗಿ ಏನೇ ಮಾಡ್ತೀನಿ. ಏನು ನಾನಂತೂ ಮನೆಗೆ ಬಿಟ್ಕೊಳಕ್ಕಿಲ್ಲ ಆಗಿದ್ದಾಗಲಿ. ಅದೇ ಹೇಳಿದ್ ನಾನು, ಕಲ್ತ್ಕೋಬೇಕು ಬುದ್ಧಿನ. ಹಿಂಗೆ ಇದ್ರೆ ಆಗಕ್ಕಿಲ್ಲ, ಬುದ್ಧಿ ಕಲ್ತ್ಕೋಬೇಕು. ಅವಳು ಮಾಡೋಳು ತಾನೆ ಹಂಗೆ ಸರಿಯಾಗಿ. ಏನೋ ಹಂಗೆ ನೀ ಸರಿಯಾಗಿ ಮಾಡು. ಬಿಟ್ಕೋಬೇಡ ಮನೆಗೆ. ನಾನು ಹೇಳ್ದೆ ಅಂತ ಹೇಳಕ್ಕೆ ಹೋಗ್ಬೇಡ ಕಾಕಿ ಮುದುಕಿ. ಆಮೇಗಿಂದ ಲಬೋ ಅಂತ ಬಾಯ್ ಪಡ್ಕೊಂಡು ನಮ್ಮಂತಾಗ ಬರ್ತಾಳೆ. ನೋಡು, ಎಲ್ಲ ಮುಗಿಸ್ಕೊಂಡು ಹೋಗ್ಲಿ, ಬಿಟ್ಬಿಡಿಕಿತ್ತ ನಿಮ್ಮ ಅತ್ತೆನ. ನಿಮ್ಮ ಸಂಸಾರನ ಉಳ್ಬಾಳ್ಸಲ್ಲ ಅವಳು. ಸರಿ ಅವಳು ಆಯ್ತು. ಅಲ್ಲ ಬೆಣ್ಣೆ ಶಾಂತಮ್ಮ ಬಸ್ರಿ, ನೀನು ಇವಮ್ಮ ಯಾಕೆ ಹಿಂಗೆ ಏನು ಮಾಡೋದಿಲ್ಲ ಏನೋ ಬೆಣ್ಣೆ ಶಾಂತಮ್ಮಂಗೆ. ಅದಕ್ಕೆ ಉಗಿದು ಕಳಿಸ್ಬಿಟ್ರದು. ಈ ಬೆಣ್ಣೆ ಶಾಂತಮ್ಮ ಅವಳಪ್ಪ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಿದ್ಲ ಅವಳನ್ನುವೆ. ಈ ನಮ್ಮ ಅತ್ತೆ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಬಿಡು. ಅಯ್ಯೋ ಬಿಡು, ಆಯ್ತು ಅಮ್ಮ, ಬಂದ್ರೂ ಉಗಿದು ಕಳಿಸ್ತೀನಿ ತಗ. ನೀನು ಹೇಳಿದ್ದು ಒಳ್ಳೇದೇನೇ ಆಯಿತು. ಮೊದಲೇ ಏನು ಬೊಯ್ಬೇಕು ಅಂತ ಪ್ರಿಪ್ರೇಷನ್ ಮಾಡ್ಕೊತೀನಿ ನಾನು. ಸರಿ ಆಯಿತು, ಇನ್ನೇನು 2 ನಿಮಿಷಕ್ಕೆ ನಿಮ್ಮ ಅತ್ತೆ ಬತ್ತಳೆ ಹುಷಾರು. ಇನ್ನು ಏನೇನು ನೋಡಬೇಕು ಈ ಕಣ್ಣಾಗೆ. ನಮ್ಮ ಅತ್ತೆ ಒಂದೊಂದು ಕೆಲಸ ಎಲ್ಲ ಮಾಡೋದು. ನನ್ನ ಮಗನ ಜೀವನ ಹಾಳು ಮಾಡಿದವಳು ನಮ್ಮ ಅತ್ತೆನೇನೆ. ಪದ್ದು ಪದ್ದು ಸೊಸೆ, ಮುದ್ದಿ ಸೊಸೆ ಕಣಪ್ಪ. ಪದ್ದು ಪದ್ದು, ಹಾ ಬಂದೆ. ಮುದ್ದು ಸೊಸೆ. ಬಾ ಬೇಗ. ಹೇಳತ್ತೆ. ಏನು ಹೇಳೆ, ಅದೇನು ಅಂತಾರಲ್ಲ, ಎಷ್ಟೆಷ್ಟೊಂದು ಊರೆಲ್ಲ ಸುತ್ತ ಬಂದ್ಮೇಲೆ ನಮ್ಮೂರೇ ನಮಗೆ ಮೇಲು ಅನ್ನಂಗೆ. ಅಬ್ಬಬ್ಬಾ, ಎಷ್ಟು ಸೊಸೆಗಳು ನೋಡಿ ಬಂದ್ರು ನಿನ್ನ ನಿನ್ನ ಕಾಲು ಧೂಳು ಸಮಕ್ಕೂ ಯಾ ಸೊಸೆನೂ ಬರೋಕ್ಕಿಲ್ಲ ಬಿಡು. ಎಷ್ಟು ಜನ ನಾನು ನೋಡ್ಬಿಟ್ಟಿದ್ದೀನಿ, ಎಷ್ಟು ಜನದ ಜೊತೆ ನಾನು ಮಾತಾಡ್ಬಿಟ್ಟಿದ್ದೀನಿ. ನಿನ್ನ ಸಮ ಬರೋದು ಉಂಟು ಯಾರ ಸೊಸೆಗಳು. ನೋಡುವ, ನಿನ್ನ ಥರ ಸೊಸೆ ನಾನು ಕಂಡಿಲ್ಲ, ಕಾಣೋದೂ ಇಲ್ಲ. ಬುಟಾಕು. ಆ ಮನೆಯಾಳಿ ಅವಳಲ್ಲ, ಮನೆಯಾಳಿ ಕಿತ್ತೋದವಳು ಬೆಣ್ಣೆ ಶಾಂತಮ್ಮ. ಯಾ ಪಾಟಿ ದೌಲತ್ ಮಾಡ್ತಾಳೆ. ಇನ್ನು ಈಗ ಬಂದವಳೆ. ಅದೇನು ದೌಲತ್ತು, ಅದೇನು ದುರಂಕಾರ, ಅದೇನು ಇದು. ನೋಡ್ಬೇಕು ನೀನಂತೂ ಆ ದೌಲತ್ತು ದುರಂಕಾರವ. ಅವಳೆ ನನಗೆ ಸರ್ ಬರೋಕ್ಕಿಲ್ಲ ಬಿಡು. ಯಾಕೆ ಸುಮ್ಮನೆ, ಅದು ಬೇರೆ ನೀನು ಬೇರೆ ಒಬ್ಳೆ ಐತಿಯಾ. ಈಗಿನ್ನೇನು ಸೊಸೆ ಇಲ್ಲ ಮನೆಗೆ, ಮಗಳಿಲ್ಲ, ಒಬ್ಳೆ ಐತಿಯ ನೀನು. ನಿನಗೂ ಬೇಜಾರಾಯ್ತದೆ. ನಾನಿದ್ರೆ ನಿನಗೂ ನೋಸಿ ಹೆಲ್ಪ್ ಮಾಡ್ದಂಗೆ ಆಯ್ತದೆ ಅಂತ ಹೇಳ್ಬಿಟ್ಟು ಈಗ ನೋಡು ನ್ಯಾಟಕ್ಕೆ ಬಂದೆ. ಇಲ್ಲೇ ಇರ ನೀ ಅತ್ತಾಗೆ ಅಂತ ಹೇಳ್ಬಿಟ್ಟು ಬಂದೀವ್ನಿ. ನನ್ನ ಬ್ಯಾಗೆಲ್ಲ ಅಲ್ಲೇ ಬಿದ್ದವೆ, ಯಾವಾಗನ ಹೋಗಿ ಎತ್ಕೊಬಿಟ್ಟು ಬರ್ತೀನಿ. ಇನ್ನು ಯಾಕೆ ನಿನಗೂ ಒಬ್ಳೇನೆ ನೀ ಬೇಜಾರು? ಇಲ್ಲೇ ಇರ್ತೀನಿ. ನನಗೇನು ಬೇಜಾರಿಲ್ಲ ಅತ್ತೆ. ಯಾರು ಹೇಳಿದ್ದು ಬೇಜಾರು ಅಂತ ಹೇಳ್ಬಿಟ್ಟು? ನನಗಂತೂ ಯಾವ ಬೇಜಾರು ಏನೂ ಇಲ್ಲ. ನನಗೆ ನಾನು ಆರಾಮಾಗಿ ಇದ್ದೀನಲ್ಲ, ಅದ್ರ ಅವಶ್ಯಕತೆ ಏನೈತೆ? ಬೇಜಾರು ಮಾಡ್ಕೊಳ್ಳೋ ಅಂತ ಅವಶ್ಯಕತೆನೂ ಇಲ್ಲ. ನನಗೆ ನೀನು ಫ್ರೀಯಾಗಿ ಕುಂತ್ಕೊಂಡಿದ್ರೆ ಏನೋ ಅನ್ಬೋದು. ನಾನೇ ನೀನು ಫ್ರೀಯಾಗಿ ಕುಂತ್ಕೊಂಡಿಲ್ಲ ಕಣತ್ತೆ. ಬೆಳಿಗ್ಗೆ ಸಾಯಂಕಾಲ ಹೊಲದ ಕೆಲಸ, ಮನೆ ಕೆಲಸ ಅಂತ ಹೇಳ್ಬಿಟ್ಟು ನಾನು ದುಡಿತಾನೆ ಅವನಿ. ಇರೋಳು ಒಬ್ಳೆ ಆದ್ರೂ ಕೆಲಸ ನನಗೆ ಅಷ್ಟೇ ಶಾನೆ ಇರ್ತದೆ. ಬೇಜಾರು ಗೀಜಾರು ಅನ್ನೋದು ನನಗಂತೂ ಏನೂ ಇಲ್ಲ ಕಣತ್ತೆ. ನೀವು ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡಿ. ಪೊದ್ದಿಗೆ ಬೊಲ್ ಬೇಜಾರಾಯ್ತಾಯ್ತಂತೆ ಅಂತ ಹೇಳ್ಬಿಟ್ಟು ನನಗೆ ಯಾವ ಬೇಜಾರೂ ಆಯ್ತಿಲ್ಲ ನನಗೆ. ಸರಿನಾ? ನೀವು ತಾನೇ ಬೆಣ್ಣೆ ಶಾಂತಮ್ಮಂಗೆ ತಗೊಂಡೋಗ್ಬಿಟ್ಟು ಜಗಳ ತಂದಿಕ್ಕೊಬಿಟ್ಟು ಇದು ಮಾಡ್ಕೊಳಕ್ಕೆ ಏನಕ್ಕೆ ಹೋದ್ರಿ? ಜಗಳ ಮಾಡ್ಕೊಳಕ್ಕೆ ಸುಮ್ಕೆ ಇರೋದಲ್ವೇ ನೀವು? ಏನು ಮಾಡಿದ್ಲು? ಬಸ್ ಹೆಂಗ್ಸ್ ಮೇಲೆ ಜಗಳ ಮಾಡ್ತಾರೆ. ಆ ಮನೆಯಾಳಿ ಸರಿಲ್ಲ, ಸುಮ್ಮನಿರು. ಗಂಡಂಗೆಲ್ಲ ಏನೇನೋ ಹೇಳ್ಕೊಟ್ಟು ನನ್ನ ಬಗ್ಗೆ ನನ್ನ ಮಗನ ದೂರ ಮಾಡಕ್ಕೆ ನೋಡಿದ್ಲು. ಅಯ್ಯೋ ಬಿಡು, ನಿನಗೂ ಸಹಾಯ ಆಯ್ತದೆ. ಏನು ಕೆಲಸ ಮಾಡ್ಕೊಂಡು ಇಲ್ಲೇ ಇರೋಣ. ಹೊಲ್ದ ಕಡೆ ಹೋಗ್ಬಿಟ್ಟು ದನ ಹೊಡ್ಕೊಂಬಿಟ್ಟು ಬರ್ತೀನಿ. ಹೋಗು, ಅಡುಗೆ ಕೆಲಸ ಮಾಡ್ಕೊ ಹೋಗು. ಬೇಡ ಅತ್ತೆ, ಏನು ಬೇಡ. ನಮ್ಮ ಕೆಲಸನ ನಾವೇ ಮಾಡ್ಕೊತೀವಿ.
ನೀವೇನು ಈ ಮನೆಯಾಗಿರೋ ಅವಶ್ಯಕತೆ ಏನಿಲ್ಲ ಬಿಡತ್ತೆ. ಸುಮ್ಮನೆ ಈ ಮನೆಯಾಗ ಯಾಕಿರ್ತೀರಾ? ನಿಮ್ಗೆ ಅಂತ ಮಗಳು ದೊಡ್ಡ ಮಗ ಎಲ್ಲ ಅವ್ರೆ. ಸುಮ್ಮನೆ ಈ ಮನೆಗೆ ತಾನೇ ಇದ್ಬಿಟ್ಟು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಸುಮ್ಮನೆ ನಿಮ್ಮ ಪಾಡು ನೀವು ಎಲ್ಲನ ಬ್ಯಾರೆ ಕಡೆನೇ ಇರ್ರಿ. ನಮಗೂ ನಿಮಗೂ ಸೆಟ್ ಆಗಕ್ಕಿಲ್ಲ. ನನ್ನ ಮಗ ಮದುವೆ ಮಾಡ್ಕೊಂಬಿಟ್ಟು ಬಂದಾಗ ಬ್ಯಾಡ ಬ್ಯಾಡ ಅವ್ಳು ಸರಿ ಇಲ್ಲ, ಮನೆಗೆ ಸೇರ್ಸಕ್ಕಿಲ್ಲ ಅಂದ್ರೂ ಜಮೀನೈತೆ ಅದೈತಿ ಇದೈತಿ ಅಂತ ಹೇಳ್ಬಿಟ್ಟು ಸೇರಿಸ್ಬಿಟ್ಟು ಸುಮ್ಮನೆ ನನಗೆ ಇವತ್ತು ಎಂಥ ಕಷ್ಟ ಪರಿಸ್ಥಿತಿಗೆ ತಂದ್ಬಿಟ್ಟಿದ್ದೀರ ನೀವು ಅಂದರೆ ಹೇಳಂಗಿಲ್ಲ ಬಿಡಂಗಿಲ್ಲ. ಅಂಥ ಕಷ್ಟದ ಪರಿಸ್ಥಿತಿಗೆ ತಂದ್ಬಿಟ್ಟಿದ್ದೀರ ನೀವಂತೂ. ನೋಡಿ, ನಾನೊಂದು 2 ದಿನ ನೆಮ್ಮದಿಯಾಗಿ ಒಬ್ಬಳೇ ಇರಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಯಾರು ಬೇಡ. ನನ್ನ ಮಗಳನ್ನೂ ಮನೆಗೆ ಇಕ್ಕೊಂಡಿಲ್ಲ, ನನ್ನ ಮಗನೂ ಮನೆಗೆ ಇಕ್ಕೊಂಡಿಲ್ಲ. ನಾನು ನನ್ನ ಗಂಡ ಇಬ್ಬರೇನಿಯ. ನನ್ನ ಗಂಡನೂ ಒಂದು 2 ದಿನ ಉಗು ತಟ್ಟಿದ್ದೆ ಮನೆಯಿಂದ. ಆದರೂ ತಿರುಗೇನೋ ತೆಪ್ಪಾಯ್ತು ಅಂತ ಕೇಳ್ಕೊಂಡು ಬಂದವ್ರೆ. ಒಂದು 2 ದಿನ ನಾನು ನೆಮ್ಮದಿಯಾಗಿರ್ಬೇಕು ಅಂತ ಅನ್ಕೊಬಿಟ್ಟಿದ್ದೀನಿ. ದಯವಿಟ್ಟು ಇಲ್ಲಿಂದ ಹೋದ್ರೆ ನೀವು ಒಬ್ಬಳೆ ತಗ ನೆಮ್ಮದಿಯಾಗಿ ಸುಖವಾಗಿ ಇದ್ಬಿಡ್ತೀನಿ. ಹೋಗಿ ಮನೆಯಿಂದ ಒಂದು 2 ದಿನ ನನ್ನ ಜೊತೆ ಇರಬೇಡಿ ನೀವು. ಅಯ್ಯೋ 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 ಅಯ್ಯೋ, ಇದೇನ್ಲೆ ಪದಿ ನಿನ್ನ ಬಾಯಿಂದ ಬತ್ತಿರೋ ಮಾತುಗಳ ಇವೆಲ್ಲ? ಅತ್ತೆ ಕಣ್ಲೆ, ನಾ ನಿಮ್ಮ ಅತ್ತೆ ನಿನಗೆ ಮನೆ ಬಿಟ್ಬಿಟ್ಟು ಹೋಗು ಅನ್ನೋ ಥರ ಮಾತಾಡ್ತಿದ್ಯಲ್ಲೇ. ನಿಮ್ಮ ಅತ್ತೆಗೇನು ಬೆಲೆ ಇಲ್ವಾ? ನಿಮ್ಮ ಅತ್ತೆಗೇನು ಬೆಲೆ ಬೇಡವಾ? ಹಿಂಗೆ ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳೋದ ನೀನು? ಇದು ಯಾವ ಸೀಮೆ ನ್ಯಾಯ ಅಂತ? ಅತ್ತೆನ ಮನೆ ಬಿಟ್ಬಿಟ್ಟು ಕಳಿಸ್ಬಿಟ್ಟು ನೀನು ತಾನೇ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಮಹಾನ್ ಕೆಲ್ಸವಾ ನೋಡು. ಯಾವತ್ತಿದ್ರು ಅತ್ತೆ ನೆನೆಯೇ ಆಗೋದು, ಇನ್ನು ಯಾರೂ ಆಗಕ್ಕಿಲ್ಲ. ನಿನ್ನ ಬಾಯಿಂದ ಈ ಮಾತುಗಳು ಬರಬಾರ್ದು ನೋಡು. ನೋಡು, ನನಗೆ ಗೊತ್ತು ನೀನು ಕ್ವಾಪ್ದಾಗ ಮಾತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು. ಕ್ವಾಪನ ಕಮ್ಮಿ ಮಾಡ್ಕ, ಸರಿನಾ? ಬಿಡು, ಹೊಸ ಹೊಡ್ಕೊಬಿಟ್ಟು ಬರ್ತೀನಿ. ಅತ್ತೆ, ನನಗೆ ಯಾವ ಕ್ವಾಪನೂ ಇಲ್ಲ. ನಾನು ಆರಾಮಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಇದ್ದೀನಿ. ಇವಾಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ದಯವಿಟ್ಟು ನೀವು ನಮ್ಮ ಮನೆಗೆ ಇರಬೇಡಿ. ನಾನು ಒಬ್ಬಳೆ ನಿನಗೆ ಒಂದು 2 ದಿನ ನೆಮ್ಮದಿಯಾಗಿರ್ಬೇಕು. ಯಾವ ಮಕ್ಕಳು ಮರಿ ಅತ್ತೆ ಗಿತ್ತೆ ಯಾರು ನನಗೆ ಬೇಡ. ಇಷ್ಟು ವರ್ಷ ಬರೀ ಅವರು ಇವರು ಅಂತ ಮನೆ ಗುಡ್ಡಾಕಣ್ಣ ನೆಮ್ಮದಿನೇ ಇಲ್ದಿದ್ದಂಗೆ ಮಾಡ್ಕೊಬಿಟ್ಟಿದ್ದೀನಿ. ಇವಾಗ ನನಗೆ ನೆಮ್ಮದಿ ಬೇಕು ಅಷ್ಟೇ. ನನಗೆ ನೆಮ್ಮದಿನೇ ಬೇಕು. ನನಗೆ ದಯವಿಟ್ಟು ನೀವು ಬೇಜಾರು ಮಾಡ್ಕೊಂಡು ಊರು ತುಂಬ ಪದ್ದಿ ಅಂತೋಳು ಇಂತೋಳು ಅಂತ ಬೈಕೊಂಡು ಓಡಾಡಿದ್ರು ನನಗೇನು ಬೇಜಾರಾಗಕ್ಕಿಲ್ಲ. ದಯವಿಟ್ಟು ಬೈಕೊಂಡೆ ಓಡಾಡ್ಬಿಡಿ ಈಚೆ ಕಡೆ. ನಮ್ಮ ಮನೆಗೆ ಮಾತ್ರ ಇರಬೇಡಿ. ಅಯ್ಯೋ 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 ಅಯ್ಯೋ, ನೀವು ಸತಿಗಳಲ್ಲ, ನನ್ನ ಮಕ್ಕಳನ್ನೆಲ್ಲ ನುಂಗ್ ನೀರು ಕುಡ್ದಿರ ರಾಕ್ಷಸಿಯರು ನೀವೆಲ್ಲನೂ. ನನ್ನೇನಿಯ ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳ್ತಾ ಇದೀಯ ನೀನು? ಅಯ್ಯೋ 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 ಅಯ್ಯೋ, ನೀನಂತೂ ಉದ್ಧಾರ ಆಗಕ್ಕಿಲ್ಲ ಬಿಡು. ನನ್ನ ಮಕ್ಕಳನ್ನ ಅಯ್ಯೋ ಈ ಸಸಿಗಳು ಬಂದ್ಬಿಟ್ಟು ಎಲ್ಲ ದೂರ 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 ಅಂತ ಮಾಡ್ಬಿಟ್ರಪ್ಪ. ಈಗ ನನಗೆ ಅಂತ ಯಾವ ಮನೆ ಐತೆ? ಈ ವಯಸ್ಸಾಗ ನಾನು ಯಾವ ಮನೆಗೆ ಅಂತ ಹೋಗಿ ಬಡ್ಕೊಂಡು ಸಾಯ್ಲಿ. ನನಗೂ ಸಾಕಾಗೋಗ್ಬಿಟ್ಟೈತೆ. ನನ್ನೇ ಮನೆ ಬಿಟ್ಟು ಕಳಿಸ್ತೀಯಲ್ವಾ? ನೀವು ಉದ್ಧಾರ ಆಗಕ್ಕಿಲ್ಲ, ಉದ್ಧಾರನೇ ಆಗಕ್ಕಿಲ್ಲ. ಬ್ಯಾಡ ಬಿಡಿಯತ್ತೆ, ಉದ್ಧಾರ ಆಗಿ ನಾನೇನು ಮಾಡಬೇಕು? ಸಾಕಾಗಿರೋ ಉದ್ಧಾರ ಎಲ್ಲನೂ. ನಾನಿನ್ನೇನು ಉದ್ಧಾರ ಆಗೋ ಅವಶ್ಯಕತೆ ಇಲ್ಲ. ಹೋಗಿ ನಿಮ್ಮ ಮಗಳ ಮನೆಗೋ ಯಾರ ಮನೆಗೆ ಹೋಗಿ ಸೇರ್ಕೊಳ್ಳಿ. ನನಗಂತೂ ಇನ್ನೊಂದು 2 ದಿನ ನೀವು ಬೈಕೊಂಡ್ರು ಪರವಾಗಿಲ್ಲ, ನಾನು ಒಬ್ಬಳೇ ಇರಬೇಕು. ಇರೇ, ಒಬ್ಬಳೇ ಇರು. ಒಂಟಿ ಪಿಸಾಚಿ ಥರ ಒಬ್ಬಳೇ ಬಿದ್ದು ಸಾಯಿ. ಅವಾಗಾದ್ರೂ ಬುದ್ಧಿ ಬರ್ತದೇನೋ ನಿನಗೆ. ಒಬ್ಬಳೇ ಬಿದ್ದಿರ್ಬೇಕು ನೀನಂತೂ. ಅವಾಗೆ ನಿಂಗೆ ಬುದ್ಧಿ ಬರೋದು. ಬಾ, ಒಂದು ಕಿತ್ತ ನಿನಗೂ ನೆನಪಾಯ್ತೀನಿ ನಾನು. ಅತ್ತೆ 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 ಅಂತ. ಅವಾಗ ನಿನಗೆ ಬುದ್ಧಿ ಕಲಿಸ್ತೀನಿ. ಇವಾಗ ನಿನ್ಗೆ ಹೇಳ್ಬಿಟ್ಟು ಏನು ಪ್ರಯೋಜನ ಹೇಳು? ನನಗೇನು ಯಾರೂ ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟ? ನನಗೂ ಗೊತ್ತಿಯವ್ರೆ. ನಾನು ಹೋಗಿರ್ತೀನಿ ಹೇಳು. ನಾನೇನು ಬೀದಿಗೆ ಬೀಳಲ್ಲ. ಸರಿ ಅತ್ತೆ, ಧಾರಾಳವಾಗಿ ಹೋಗಿ ಅತ್ತೆ. ಕೇಳೋರು ಯಾರತ್ತೆ ನಿಮ್ಮನ್ನ? ಧಾರಾಳವಾಗಿ ಹೋಗ್ಬೋದತ್ತೆ ನೀವಂತೂ. ನನಗಂತೂ ಸಾಕು ಹೋಗ್ಬಿಟ್ಟೈತೆ ಕಣತ್ತೆ. ನೀವು ಆರಾಮಾಗಿ ಹೋಗಿ ಆರಾಮಾಗೆ ಯಾರ ಮನೆಗೆ ಬೇಕೋ ಅವ್ರ ಮನೆಗೆ ಇದ್ಬಿಡಿ ಅತ್ತೆ. ನಮ್ಮ ಮನೆಗೆ ಮಾತ್ರ ಬಿಟ್ಕೊಳಕ್ಕಿಲ್ಲ ನಾನು. ಎಲ್ಲ ಮಿಲ್ಟ್ರಿ ಸೊಸೆ ಐತೆ ಬಾ ನಿಂಗೆ. ಸರಿಯಾಗಿ ಮಾಡ್ತೀನಿ ಬಾ ನಿಂಗೆ. ಎಲ್ಲರೂ ಸಸಿಗಳು ಮಾತಾಡ್ಕೊಬಿಟ್ಟವ್ರ ಏನು ನನ್ನ ಮನೆಗೆ ಸೇರಿಸ್ಬಾರ್ದು ಅಂತ ಹೇಳ್ಬಿಟ್ಟು. ಈಗ ಯಾರ ಮನ್ಗಪ್ಪ ಹೋಗ್ಲಿ?